ಹಾಯ್ ಹಲೋ ನಮಸ್ಕಾರ ಕನಸಲೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಅದಾದ ನಂತರ ಇವಾಗ ಟಿಫನ್ ಮಾಡೋಣ ಅಂತ ಹೇಳಿ ಬಂದೆ. ಸೊ ಇವತ್ತಿನ ಟಿಫನ್ ಬಂದು ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆ ಎದ್ದಿದ್ದರಿಂದ ಇವಾಗ ನಾನಿಲ್ಲಿ ಸ್ವಲ್ಪ ಬಿಸಿನೀರ ಇಟ್ಬಿಟ್ಟು ಅದನ್ನು ಮತ್ತೆ ಸ್ವಲ್ಪ ಬಿಸಿನೀರನ್ನ ಕುಡಿದು ಅದಾದ ನಂತರ ಟೀ ಇಟ್ಟು ಟೀನು ಸ್ವಲ್ಪ ಫ್ರೆಶ್ ಮೈಂಡ್ಗೋಸ್ಕರ ತೊಗೊಳ್ತೀನಿ. ತುಂಬ ಏನೂ ಅಡಿಕ್ಟ್ ಆಗಿಲ್ಲ, ಜಸ್ಟ್ ಹಾಗೆ ರಿಲ್ಯಾಕ್ಸ್ಗೋಸ್ಕರ ಅಷ್ಟೇ. ಸೊ ನಾವು ಇದು ಬಿಸಿನೀರನ್ನ ಇಟ್ಬಿಟ್ಟು ಅದಾದ ನಂತರ ಇಡ್ಲಿ ಪಾತ್ರೆಗೆ ನಾನಿವಾಗ ಎಣ್ಣೆ ಎಲ್ಲ ಹಚ್ತಾ ಇದ್ದೀನಿ. ಸೊ ಅಂಟ್ಕೋಬಾರ್ದಲ್ವ, ಸೊ ಹಾಗಾಗಿ ಜೊತೆಗೆ ಇಡ್ಲಿ ಪಾತ್ರೆಗೂ ಸ್ವಲ್ಪ ನೀರು ಹಾಕಿಬಿಟ್ಟು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಈ ಥರ ಎಲ್ಲ ಫಿಲ್ ಮಾಡ್ಕೊಂಬೇಡ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಪ್ಲೇಟ್ಸ್ ಒಳಗಡೆ ಎಲ್ಲದಕ್ಕೂ ಈ ಥರ ಇಡ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗಿನ ಟಿಫನ್ ನಾವು ಏನಂತ ನೈಟಲ್ಲೇ ಡಿಸೈಡ್ ಮಾಡಿಬಿಟ್ರೆ ಸೊ ತುಂಬಾ ಏನೂ ರಿಸ್ಕೇ ಆಗೋಲ್ಲ. ಇಲ್ಲ ಅಂದರೆ ಬೆಳಗ್ಗೆ ಎದ್ದು ಏನಪ್ಪ ಟಿಫನ್ ಮಾಡೋದು, ಅದಿದೆಯಾ ಇದಿದೆಯಾ ಅಂತ ಎಲ್ಲ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರಲ್ಲ ನಿಜವಾಗ್ಲೂ. ಸೊ ನಾವು ನೈಟೇ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಗಡಿಬಿಡಿ ಆಗೋಲ್ಲ. ಸೊ ಹಾಗಾಗಿ ನಾನು ಸಹ ಈ ಥರ ಮಾಡ್ಕೊಳ್ಳೋಣ, ಮಾಡಿಟ್ಬಿಟ್ರೆ ಬೇರೆ ಏನು ಕೆಲಸ ಇರಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಸಹ ಇಡ್ಲಿಗೆಲ್ಲ ರೆಡಿ ಮಾಡಿ ಅದಕ್ಕೆ ಬೌಲ್ಗೆಲ್ಲ ಹಾಕಿ ನನ್ನ ಬೇಯೋದಕ್ಕಿಟ್ಟೆ. ಸೊ ನಮ್ಮನೆಗೆ 2 ಟೈಮ್ಸ್ ಬೇಯಿಸಿದ್ರೆ ಸಾಕು, ಮಕ್ಕಳು ಬಾಕ್ಸ್ಗೆ ಮತ್ತು ಇಲ್ಲಿ ತಿನ್ನೋದಕ್ಕೆ ಆಗುತ್ತೆ. ಸೊ ಆರಾಮಾಗಿ ನಾವು ಇದು ಮಾಡ್ಕೊಬೋದು. ಸೊ ಅದಾದ ನಂತರ ಮತ್ತೆ ಇಲ್ಲಿ ಬಿಸಿನೀರನ್ನ ಕಾಯಿಸಿದ್ದೆ ಅಲ್ವಾ, ಅದನ್ನು ಸಹ ಕಾಯಿಸಿ ಆದಮೇಲೆ ಕುಡಿದ್ಬಿಟ್ಟು ನಾನು ಸ್ವಲ್ಪ ಅಂದರೆ ಫಸ್ಟು ಎದ್ದಿದ ತಕ್ಷಣ ಬಿಸಿ ನೀರನ್ನ ಕುಡಿತೀನಿ. ಇಲ್ಲ ಅಂತ ಹೇಳಿದ್ರೆ ಡಿಡಾಕ್ ಡ್ರಿಂಕ್ನ ಕುಡಿತೀನಿ. ಸೊ ಇವತ್ತು ಬಿಸಿನೀರನ್ನ ಕುಡಿಯೋಣ ಅಂತ ಹೇಳಿಬಿಟ್ಟು ಕುಡಿತಾಯಿದ್ದೀನಿ. ಮತ್ತು ಇವಾಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಟೀ ಮಾಡೋಣ ಅದೇ ಪಾತ್ರೆಗೆ ಬೆಲ್ಲ ಮತ್ತು ಟೀ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದಾದ ನಂತರ ಹಾಲನ್ನ ಹಾಕ್ತೀನಿ. ಸೊ ನಾವು ಬೆಲ್ಲದ ಟೀನೇ ಸ್ವಲ್ಪ ಜಾಸ್ತಿ ಕುಡಿಯೋದು. ಸೊ ನೀವು ಸಹ ಹಾಗೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಬೆಲ್ಲದ ಟೀ. ಸೊ ನಮ್ಮ ಮನೇಲಂತೂ ನಾವು ಬೆಲ್ಲದ್ದು ಜಾಸ್ತಿ ಯೂಸ್ ಮಾಡ್ತೀವಿ, ಸಕ್ಕರೆಗಿಂತ ನಾವು ಬೆಲ್ಲದ್ದೇ ಜಾಸ್ತಿ ಯೂಸ್ ಮಾಡೋದು. ಸೊ ಹಾಗಾಗಿ ಮೊದಲಿಗೆ ಇಲ್ಲಿ ನಾನು ಟೀಗೆ ಇಟ್ಬಿಟ್ಟು ಅದಾದ ನಂತರ ನಾನು ಇಲ್ಲಿ ಬಿಸಿನೀರ ಕುಡಿಯೋಣ ಅಂತ ಹೇಳಿಬಿಟ್ಟು ಕುಡಿತಾ ಇರೋವಂಥದ್ದು. ಸೊ ಬೆಳಿಗ್ಗೆ ಎದ್ದು ಈ ಒಂದು ಅಭ್ಯಾಸ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಮಗೆ ಹೆಲ್ತೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವುದೇ ಥರ ಪ್ರಾಬ್ಲಮ್ಸ್ ಏನೂ ಇದಾಗಲ್ಲ. ಪೀರಿಯಡ್ಸ್ ಇರ್ಬೋದು, ಪ್ರತಿಯೊಂದೂ ಅಷ್ಟೇ. ಅಂದರೆ ನಮಗೆ ಕೊಲೆಸ್ಟ್ರಾಲ್ ಇರ್ಬೋದು, ಇದು ಎಲ್ಲನೂ ನಮಗೆ ಕಂಟ್ರೋಲಿಗೆ ಬರುತ್ತೆ. ಸೊ ಫೈನಲಿ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಹೇಳಿ ಹಾಕ್ಕೊಟ್ಟೆ. ಸೊ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿತ್ತು ಇಡ್ಲಿ. ಸೊ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ನನಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಕಡಲೆ ಬೀಜ ಚಟ್ನಿ ಮಾಡಿದೆ, ಅಂದರೆ ಶೇಂಗಾ ಚಟ್ನಿ ಮಾಡಿದ್ದೆ. ಸೊ ಅದು ಮತ್ತು ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇಡ್ಲಿಗೆ ಸಾಂಬಾರು ಅಂತ ಹೇಳಿ ಮಾಡ್ತೀವಿ, ಬೇಳೆ ಅದನ್ನೆಲ್ಲ ಹುರಿದ್ಬಿಟ್ಟು ನಾವು ಮಾಡ್ತೀವಿ, ಅದೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದ ನಂತರ ಮಕ್ಕಳು ಟಿಫನ್ ತಿನ್ನೋಷ್ಟರಲ್ಲಿ ಅವ್ರದ್ದು ವೈಟ್ ಶೂಸ್ ಇರುತ್ತಲ್ವ, ಅದಕ್ಕೆ ಪಾಲಿಷ್ ಮಾಡಬೇಕು, ಇಲ್ಲಾಂದರೆ ಎವ್ರಿ ಟೈಮ್ ವಾಶ್ ಮಾಡ್ತಾ ಇರಬೇಕು. ಯಾಕಂದರೆ ವೆಡ್ನೆಸ್ಡೇ ಅವ್ರಿಗೆ ಗೇಮ್ಸು ಅದು ಇದೆಲ್ಲ ಆಡಿಸಿರ್ತಾರಲ್ವ, ತುಂಬಾ ಗಲೀಜಾಗಿರುತ್ತೆ. ಸೊ ಹಾಗಾಗಿ ಗಲೀಜಾಗಿದ್ದರೆ ಮತ್ತೆ ವಾಶ್ ಮಾಡ್ತಿದ್ರೆ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನ ಮೀಶೋಯಿಂದ ತೊಗೊಂಡಿರೋವಂಥ ಪ್ರಾಡಕ್ಟ್. ಇದು ತುಂಬಾ ಒಂದು ವರ್ತ್ ಅಂತಲೇ ಹೇಳ್ಬೋದು, ತುಂಬಾ ರೀಸನಬಲ್ ಪ್ರೈಸಲ್ಲಿ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡ್ತಿರ್ಬೋದು ಯಾವ ರೀತಿ ಇದೆ ಶೂಸು ಅಂತ ಹೇಳಿಬಿಟ್ಟು. ಸೊ ಜಸ್ಟ್ ಆ ಒಂದು ಏನು ಕ್ರೀಮ್ ಇರುತ್ತೆ ಅದನ್ನು ತೊಗೊಂಡು ನಾವು ಈ ಥರ ಅವರೇ ಸ್ಪಾಂಜ್ ಕೊಟ್ಟಿರ್ತಾರೆ, ಹಚ್ಬಿಟ್ಟು ಜಸ್ಟ್ ಈ ಥರ ಒರೆಸ್ಕೊಂಡು ಬಂದರೆ ಸಾಕು. ನಿಜವಾಗ್ಲೂ ಶೂಸ್ ಅಂತೂ ಪಳ್ಳ ಅನ್ನೋ ಥರ ಆಗೋಯಿತು. ಎಷ್ಟೋ ಕೆಲಸ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಸೊ ಎವ್ರಿ ಟೈಮ್ ಶೂ ವಾಶ್ ಮಾಡೋ ಬದಲು ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ನಾವು ಈ ಥರ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಸೊ ಅವ್ರಿಗೆ ಒಂದ್ಸಲಿ ಮಾಡಿ ತೋರಿಸೋಣ, ಮತ್ತು ಅದಾದ ನಂತರ ನನ್ನ ದೊಡ್ಡ ಮಗ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ನಾನು ಡಿಫ್ರೆನ್ಸು ಸಹ ತೋರಿಸ್ತೀನಿ, ನೀವು ನೋಡ್ಬೋದು ಯಾವ ರೀತಿ ಅದು ವರ್ಕ್ ಆಗಿದೆ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದರದ್ದು ಏನಾದರೂ ನಿಮಗೆ ಲಿಂಕ್ ಏನಾದರೂ ಬೇಕು ಅಂತ ಹೇಳಿದ್ರೆ, ಸೊ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ಇದ್ರದ್ದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ನೀವು ಹೋಗಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಒಂದು ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದ್ರದ್ದು ಪ್ರೈಸ್ ಬಂದು ಜಸ್ಟ್ 130 ರೂಪಾಯಿ ಅಷ್ಟೇ. ಸೊ ವರ್ತ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳನ್ನೆಲ್ಲ ಕಳಿಸಿ ಅದಾದ ನಂತರ ನಾನಿಲ್ಲಿ ಟೆರೆಸ್ಸಿಗೆ ಬಂದೆ. ಏನಕ್ಕೆ ಅಂದರೆ ಊರಿಂದ ಒಂದೆರಡು ಹುರುಳಿಕಾಯಿಗೆ ಸೀಡ್ಸ್ನ ತೊಗೊಂಬಂದಿದ್ದೆ, ಬಟ್ ಅದೇನೋ ಗೊತ್ತಿಲ್ಲ, ಅದು ಬಂದೇ ಇಲ್ಲ, ತುಂಬ ಹಳೇದಾಗಿದೆ ಅನಿಸುತ್ತೆ.
ಅಂದರೆ ಹಾಕಿದ್ದೆ ಫಸ್ಟು ಮುಂಚೆ ಇದನ್ನು ಇವಾಗೇನು ಹಾಕ್ತಿದ್ದೀನಿ ಅದಕ್ಕೂ ಮುಂಚೆ ಹಾಕಿದ್ದೆ, ಯಾಕೋ ಬಂದೇ ಇರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಇವಾಗ ಬೇರೆ ಒಂದು ಸೀಡ್ಸ್ನ ಹಾಕ್ತಿದ್ದೀನಿ. ಚಪ್ರದ ಅವರೆಕಾಯಿ ಅಂತ ಹೇಳ್ತಾರಲ್ವ, ಆ ಒಂದು ಅವರೆಕಾಯಿನ ನಾನಿಲ್ಲಿ ಹಾಕ್ತಾ ಇರೋವಂಥದ್ದು. ಸೊ ನೋಡ್ತಿರ್ಬೋದು ನೀವು. ಅದಾದ ನಂತರ ಮತ್ತೆ ಇಲ್ಲಿ ಏನದು ಹುರುಳಿಕಾಯಿ ಇನ್ನೂ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹುರುಳಿಕಾಯಿ ಗಿಡ ಹಾಕ್ತಾಯಿದ್ದೀನಿ. ನೀವು ಹಿಂದಿನ ಲಾಗಲ್ಲೆಲ್ಲ ನೋಡಿರೋದು ಜಸ್ಟ್ ಹಾಗೆಯೇ ಯಾವ ಥರ ಚಿಕ್ಕ ಗಿಡದಲ್ಲಿ ಬಿಡೋ ಅಂಥ ಹುರುಳಿಕಾಯಿ ಗಿಡನ ನೋಡಿದ್ರಿ. ಸೊ ಇದು ಬಂದು ಅಂಥದ್ದು, ಅದು ಯಾಕೋ ಬರ್ತಾನೆ ಇಲ್ಲ, ಗೊತ್ತಿಲ್ಲ ಏನಕ್ಕೆ ಅನ್ನೋದು. ಲಾಸ್ಟ್ ಟೈಮ್ ಇದರಲ್ಲಿ ಮೂಲಂಗಿ ಹಾಕಿದ್ವಿ ಈ ಪಾಟಲ್ಲಿ, ಇದೇ ಥರ ಸೇಮ್ ಮೂರು ಮೂಲಂಗಿ ಬೀಜನ ಹಾಕಿದ್ವಿ. ಸೊ ಅದೂ ಅಷ್ಟೇ ತುಂಬ ಹಳೇದಾಗಿತ್ತು ಅನಿಸುತ್ತೆ, ಅದೂ ಬಂದಿಲ್ಲ. ಹಾಗಾಗಿ ಇವಾಗ ಮತ್ತೆ ಅದೆಲ್ಲ ಬೀನ್ಸು ಒಂದು ಟೈಮ್ ಬಿಟ್ಟು ಇದಾಯ್ತಲ್ವ, ಮತ್ತು ಈ ಒಂದು ಪಾಟಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಲೈನಲ್ಲಿ ಮೂರು ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ನಮಗಂತೂ ತುಂಬಾ ಚೆನ್ನಾಗಿ ಈ ಒಂದು ಹುರುಳಿಕಾಯಿ, ಚಿಕ್ಕ ಗಿಡದ ಹುರುಳಿಕಾಯಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಏನೋ ಎಫರ್ಟ್ ಹಾಕಿ ನಾವು ಬೆಳೆಸ್ಬೇಕಂತ ಏನೂ ಇಲ್ಲ. ಸೊ ಜಸ್ಟ್ ಇದನ್ನು ಹಿಂಗೆ ಹಾಕ್ಬಿಟ್ಟು ಲೈಟಾಗಿ ಮಣ್ಣನ್ನು ಮುಚ್ಚಿಬಿಟ್ರೆ, ಸೊ ಸ್ವಲ್ಪ ನೀರು ಹಾಕಿಬಿಟ್ರೆ ಅದ್ರ ಮೇಲೆ ಸಾಕು. ಅದು ಒಂದು 3-4 ಡೇಸಿಗೆ ಮೊಳಕೆ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗೂ ಬರುತ್ತೆ. ಅದೇನು ತುಂಬಾ ರಿಸ್ಕ್ ಅಂತ ಏನಿಲ್ಲ. ಸೊ ಇವಾಗ ನೀವು ನೋಡ್ತಿರೋ ಅಂಥದ್ದು ಕುಂಬಳಕಾಯಿ ಬೀಜ. ಸೊ ಕುಂಬಳಕಾಯಿನ ಲೋಕಿ ಅವ್ರ ಫ್ರೆಂಡ್ ಊರಿಂದ ತರಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಇನ್ನೂ ತಿನ್ನಬೇಕು ಅನ್ನೋ ಥರ ಇತ್ತದು ಕುಂಬಳಕಾಯಿ. ಸೊ ಹಾಗಾಗಿ ಅದ್ರದ್ದು ಸೀಡ್ಸ್ನ ನಾನು ತೆಗೆದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹ ಹಾಕಿಬಿಟ್ಟು ಇವಾಗ ಈ ಒಂದು ಪಾಟಿಗೆ ಹಾಕಿದ್ದೀನಿ. ನೋಡೋಣ ಮುಂದೆ ಹೇಗೆ ಬರುತ್ತೆ ಏನೋ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಕಿಬಿಟ್ಟು ಜಸ್ಟ್ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಏನು ಯಾವುದೇ ಒಂದು ಗಿಡ ಹಾಕಿದ್ರೂ ಅದನ್ನು ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಬೇಕಂತೆ. ಸೊ ಹಾಗಾಗಿ ನೀರನ್ನ ಹಾಕ್ತಾಯಿದ್ದೀನಿ. ಹಾಕಿ ಆದಮೇಲೆ ಮತ್ತೆ ಯಾವುದ್ಯಾವುದು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಇದೆ ಅದಕ್ಕೂ ಸಹ ನಾನು ಇಲ್ಲಿ ಹುರುಳಿಕಾಯಿ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಜಾಗ ಇದ್ರೂ ಏನು ಒಂದು ಟೈಮ್ ಬಿಡುತ್ತೆ, ಆಮೇಲೆ ಆ ಗಿಡ ಕಿತ್ತಾಕ್ಬಿಟ್ರೆ ಆಗೋಯ್ತು ಅಂತ ಹೇಳಿಬಿಟ್ಟು. ಸೊ ಎಲ್ಲೆಲ್ಲಿ ಜಾಗ ಇತ್ತು ಅಲ್ಲಲ್ಲಿ ನಾನು ಈ ಥರ ಹುರುಳಿಕಾಯಿ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ. ಇದು ಬಂದು ಡಬಲ್ ಬೀನ್ಸ್ ಗಿಡ, ಅದರಲ್ಲೂ ಕರಿಬೇವಿನ ಗಿಡ, ಡಬಲ್ ಬೀನ್ಸ್ ಗಿಡ, ಮತ್ತು ಇದೆಂಥ ಹುರುಳಿಕಾಯಿ ಬೀಜ ಎಲ್ಲನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಚಿಕ್ಕ ಚಿಕ್ಕ ಗಿಡಗಳಲ್ವ, ಸ್ವಲ್ಪ ಬೆಳೆದ ಮೇಲೆ ಬೇಕಾದ್ರೆ ಕಿತ್ತಾಕ್ಬೋದು ಅಂತ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಇದು ಚಪ್ರದ ಅವರೆಕಾಯಿಗೂ ಅಷ್ಟೇ ಹಬ್ಬುತ್ತೆ, ಅದು ಡಬಲ್ ಬೀನ್ಸು ಅಷ್ಟೇ ಹಬ್ಬುತ್ತೆ. ಜಸ್ಟ್ ಹಾಗೆಯೇ ನಮ್ಮದು ವಾಟರ್ ಟ್ಯಾಂಕ್ ಹತ್ರ ಅದನ್ನು ಹಾಕಿಬಿಟ್ಟು ನೀರೆಲ್ಲ ಹಾಕಿ ಬಂದಿದ್ದೆ. ಸೊ ಇಲ್ಲಿ ಕೆಳಗಡೆ ಬಂದೆ ಇವಾಗ. ಸೊ ಹೋಗಬೇಕಾದ್ರೆ ನಾನು ಮಿಷಿನ್ಗೆ ಬಟ್ಟೆ ಹಾಕಿ ಹೋಗಿದ್ದೆ. ಸೊ ಅದನ್ನು ಸಹ ಆಗಿತ್ತಲ್ವ. ಸೊ ಇವಾಗ ಅದನ್ನೆಲ್ಲ ತೆಗೆದು ಮತ್ತೆ ಒಣಗ್ಸೋಣ ಅಂತ ಹೇಳಿಬಿಟ್ಟು ಇವಾಗ ತೊಗೊಳ್ತಾ ಇದ್ದೀನಿ. ಏನಂದರೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಪ್ಲ್ಯಾನಿಂಗಲ್ಲಿ ಮಾಡಬೇಕು. ಸೊ ಯಾವ ಕೆಲಸ ಆಗಿದ ತಕ್ಷಣ ಯಾವ ಕೆಲಸ ಮಾಡಿದ್ರೆ ಯಾವ ಕೆಲಸ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅನ್ನೋದನ್ನೆಲ್ಲ ಥಿಂಕ್ ಮಾಡ್ತಾ ನಾವು ಮಾಡಬೇಕಾಗತ್ತೆ. ಸೊ ಇವಾಗ ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಹೋಗಿದ್ದೆ, ಅದಾಗೋದ್ರೊಳಗಡೆ ಮೇಲ್ಗಡೆ ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಸೊ ಅದು ಮುಗಿಯೋದ್ರೊಳಗಡೆ ಇಲ್ಲಿ ಬಟ್ಟೆನೂ ಸಹ ಆಗಿತ್ತು. ಸರಿ, ಅದನ್ನು ಸಹ ಒಣಗಾಕ್ಬಿಟ್ಟು ಒಟ್ಟಿಗೆ ಹೋಗ್ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಒಣಗಾಕ್ತಾಯಿದ್ದೀನಿ. ಸೊ ಇಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೆಕ್ಸ್ಟು ನಾನು ಎಲ್ಲಿ ಹೋಗ್ತೀನಿ ಏನೋ ಅನ್ನೋದನ್ನು ನೋಡ್ಕೊಂಡು ಬನ್ನಿ.
ಸೊ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಣಗಿಸಿ ಆದಮೇಲೆ ಮತ್ತೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಮೋಟು ಮರಿ ಬಂದಿದ್ದಾನೆ, ಅಂದರೆ ಗುಂಡುಮಣಿ ಅಚ್ಚು ಮರಿ ಬಂದಿದ್ದಾರೆ. ಸೊ ಅವರನ್ನು ನೋಡೋಕ್ಕೆ ಅಂತ ಹೇಳಿ ಬಂದೆ. ಸೊ ಬಂದಾದಮೇಲೆ ನೋಡಿದ್ರೆ ಫುಲ್ಲು ಫ್ರೆಶ್ ಅಪ್ ಆಗಿ ಸ್ನಾನ ಏನೋ ಮುಗ್ದಿತ್ತು ಅನಿಸುತ್ತೆ. ಇಲ್ಲ ಮುಗ್ದಿರಲಿಲ್ಲ. ಸೊ ಜಸ್ಟ್ ಹಾಗೆ ಊಟ ತಿನ್ನಿಸ್ಬಿಟ್ಟು ಮಲಗಿಸ್ತಾಯಿದ್ರು. ಸರಿ ಅಂತ ಹೇಳಿ ಹಾಗೆ ಒಂದು ಕ್ಯಾಪ್ಚರ್ನ ಮಾಡಿಕೊಂಡೆ. ಪಾಪ ನಾನು ಹೋಗಿದ್ದು ಇದನ್ನು ನೋಡಿಬಿಟ್ಟು ಅವನು ಮಲಗಲೇ ಇಲ್ಲ. ಸೊ ಅದಾದ ನಂತರ ಅಮ್ಮನೂ ಸಹ ಫಿಶ್ ಸಾಂಬಾರು ಮಾಡ್ತಾಯಿದ್ರು. ಸರಿ ಅಂಥೇಳಿ ನಮ್ಮ ಮುದ್ದು ಮಣಿನ ಆಟ ಆಡಿಸ್ಕೊಳ್ತಾ ನಾನು ವಿಡಿಯೋ ಮಾಡಿಕೊಂಡೆ. ಸೊ ನೋಡಿ, ನಮ್ಮ ಮುದ್ದು ಮಣಿದು ಫೋಟೋ ಇನ್ನೂ ಯಾವುದೂ ಸಹ ನಾವು ರಿವೀಲ್ ಮಾಡಿಲ್ಲ. ಸೊ ಹಾಗಾಗಿ ಯಾವುದೂ ಶೇರ್ ಮಾಡಿಲ್ಲ, ಅದಕ್ಕೋಸ್ಕರನೇ ಬ್ಲರ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಅವನ ಒಂದು ಫೋಟೋಸು ಮತ್ತು ಫಸ್ಟ್ ಮಂತದು, ಸೆಕೆಂಡ್ ಮಂತು ಈ ಥರ ಫೋಟೋಶೂಟ್ ಮಾಡಿರೋ ಅಂಥದ್ದು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನಂತೂ ನಿಜವಾಗ್ಲೂ ಎಕ್ಸೈಟಿಂದ ಕಾಯ್ತಾಯಿದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ. ಬಟ್ ಅವರ ಅಪ್ಪ ಅಮ್ಮನ ಪರ್ಮಿಷನ್ ಇಲ್ಲದೆ ನಾವೇನೂ ಮಾಡಬಾರ್ದಲ್ವ. ಸೊ ಹಾಗಾಗಿ ಅದು ಅಲ್ಲದೆ ಇವತ್ತು ಅವನಿಗೆ ನಾನು ಹೋಗೋ ಆದಮೇಲೆ ಸ್ನಾನ ಮಾಡಿಸಿದ್ದು. ಅವನಿಗೆ ತುಂಬ ಬಿಸಿ ಸ್ನಾನ ಮಾಡಿಸಿ, ಅಂದರೆ ಅವರಮ್ಮ ಉಯ್ಯೋದಕ್ಕೆ ಬಿಡೋಲ್ಲ. ಅದಕ್ಕೆ ಏನು ಮಾಡಿದ್ವಿ, ನಾನು ನಮ್ಮಮ್ಮ ಇಬ್ಬರು ಪ್ಲ್ಯಾನ್ ಮಾಡಿಕೊಡು, ಇಲ್ಲ ನೀನು ಮಾಡ್ಸಮ್ಮ ನಾನು ಉಯ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ವಿ. ಸೊ ಚೆನ್ನಾಗಿ ಮೈಯೆಲ್ಲ ಇಸ್ಕಿ ಅವನಿಗೆ ಒಳ್ಳೆ ಸ್ನಾನ ಮಾಡಿಸಿ ಕರ್ಕೊಂಬಂದ್ವಿ. ಅವ್ರ ಅಮ್ಮಂಗೆ ಏನು ಅನ್ನಿಸ್ತೋ ಏನೋ, ಅತ್ತೆ ಸ್ವಲ್ಪ ಅವನಿಗೆ ನೀರು ಕೊಡಿ ಅಂತ ಅಂದರು. ನನಗಂತೂ ನಗು ಅಂದರೆ ನಗು. ಏನಕ್ಕೆ ಅಂದರೆ ಪಾಪ ಮಗ ಸ್ನಾನ ಮಾಡಿ ಫುಲ್ಲು ಸುಸ್ತಾಗಿಬಿಟ್ಟಿದ್ದಾನೆ, ಅವನಿಗೆ ನೀರು ಕುಡಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಒಂಥರ ಎಷ್ಟು ಕೇರಿಂಗ್ ಅಲ್ವಾ. ವಾವ್, ನಿಜವಾಗ್ಲೂ ಒಂಥರ ಲಕ್ಕಿ ಬಾಯ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಮ್ಮ ಗುಂಡುಮಣಿ ರೆಡಿಯಾಗಿದ್ದರು. ಒಂದಷ್ಟು ವೀಡಿಯೋಸು ಫೋಟೋಸ್ನೆಲ್ಲ ಮಾಡಿಕೊಡು. ಅದಾದ ನಂತರ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಟೈಮ್ ಆಗೇ ಹೋಯಿತು. ನಿಜವಾಗ್ಲೂ ಮನಸ್ಸಿನಲ್ಲಿ ಮನೆ ಕಡೆ ಬರೋ ಥರ ಆಯಿತು. ಸರಿ ಅಂಥೇಳಿ ಮಕ್ಕಳನ್ನು ರಿಸೀವ್ ಮಾಡಿಕೊಂಡು ಅದಾದ ನಂತರ ಅಮ್ಮನೂ ಸಹ ನಮ್ಮ ಮನೆಗೆ ಬಂದರು. ಸೊ ಬಂದಾದಮೇಲೆ ಮಾಮೂಲಿ ಇದ್ದೇ ಇರುತ್ತಲ್ವ, ಊಟ ಎಲ್ಲ ಮುಗಿಸಿ ಈ ಒಂದು ದಿನದ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.